ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೆತಕ್ಕಂತ ಕ್ಯಾಟ್ ಫಿಶ್ ಅಂತೆ ಒಂದು ಮೀನು. ಇದಕ್ಕೆ ಮೀಸೆ ಮೀನು ಅಂತಾರೆ, ಮತ್ತೆ ಮಾಂಗೂರು ಮೀನು ಅಂತ ಹೇಳ್ತಾರೆ. ಈ ಮೀನು ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ, ಕೆಲವೊಂದು ಹೋಟೆಲ್ ಹಾಗೂ ಧಾಬಾದಲ್ಲಿ ಕೂಡ ಉಪಯೋಗ ಮಾಡ್ತಾ ಇದ್ದಾರೆ. ಈ ಮೀನುವನ್ನು ಇಡೀ ಭಾರತ ದೇಶದಲ್ಲೇ ಬ್ಯಾನ್ ಆಗಿರ್ತಕ್ಕಂತ ಒಂದು ಮೀನು. ಈ ಮೀನು ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ಬರ್ತಾ ಇದೆ. ಈ ಮೀನು ಎಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ಯಾರು ತರ್ತಾ ಇದಾರ, ಇವ್ರದ್ದು ಹಿನ್ನೆಲೆ ಯಾರು, ಈ ಒಂದು ದೊಡ್ಡ ಮೀನು ಮಾಫಿಯಾ ಅಂತಕ್ಕಂತ ಒಂದು ಹೇಳಕ್ ತಪ್ಪಾಗಲ್ಲ. ಇದು ಯಾಕಪ್ಪ ಅಂದ್ರ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಮೀನು ಅಂದ್ರೆ ತುಂಬಾ ಜನ ಮೀನ್ ಇಷ್ಟದಿಂದ ತಿಂತಾರ. ಆದ್ರೆ ಇವತ್ತು ಮೀನಾ ತಿನ್ಲತ್ರಪ್ಪ ಅಂದ್ರೆ ಇದು ಒಂದು ಕ್ಯಾಟ್ ಫಿಶ್ ಅಂದ್ರೆ ಇದು ಒಂದು ರೋಗದ ಪರಿಸ್ಥಿತಿದಾಗ ಒಂದು ಮೀನ ಅದ. ಇದು ಒಂದು ಏನು ಚಿಕನ್ ವೇಸ್ಟೇಜ್ ಹಾಗೂ ನಾಲಿ ಗೊಜ್ಜಿನಲ್ಲಿ ಬೆಳತಕ್ಕಂತ ಒಂದು ಮೀನು ಇದು. ಈ ಮೀನು ಬ್ಯಾನ್ ಆಗಿದೆ, ಆದ್ರೂ ಸಹ ಮೀನುಗಾರಿಕೆ ಇವರು ಮಾರಾಟ ಮಾಡ್ತಾ ಇದ್ದಾರೆ. ಗುಲ್ಬರ್ಗ ಜಿಲ್ಲಾ ಆಡಳಿತ ಹಾಗೂ ಮೀನುಗಾರಿಕೆ ಇಲಾಖೆ ಎಲ್ಲಿದೆ ಅಂತ ಕೇಳುತ್ತೀನಿ ನಾನು. ಇವತ್ತು ಅತಿ ಬೇಗವಾಗಿ, ಅತಿ ಶೀಘ್ರದಲ್ಲಿ ಇದು ಯಾರು ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತ ದೇಶದಲ್ಲಿ ಈ ಮೀನನ್ನು ಯಾರು ಮಾರಾಟ ಮಾಡ್ತಾ ಇದ್ದಾರೆ, ಯಾರು ಸಾಗಣೆ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಇವ್ರ ಮೇಲೆ ದೂರು ದಾಖಲೆ ಮಾಡಿ ಇವರಿಗೆ ಖಂಡನೆ ಮಾಡಕ್ಕಾಗಿ ನಾವು ದಲಿತ ಸೇನೆ ಸಂಘಟನೆ ವತಿಯಿಂದ ಮುಂಬರುವ ದಿನಗಳಲ್ಲಿ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ಶಿಕ್ಷೆ ಮಾಡಬೇಕು. ಹಾಗೂ ಇವರು ಅಕಸ್ಮಾತ್ ಏನಾದ್ರೂ ಇವರು ಮುಂಬರುವ ದಿನಗಳಲ್ಲಿ ಇವ್ರಿಗೆ ಕಾನೂನು ಕ್ರಮ ತಗೊಂಡಿಲ್ಲ ಅಂದ್ರೆ ದಲಿತ ಸೇನೆ ಸಂಘಟನೆ ವತಿಯಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ಮೂಲೆಯಲ್ಲಿ ಒಂದು ಹೋರಾಟ ಮಾಡಕ್ಕಾಗಿ ಒಂದು ನಾವು ಮುಂದೆ ಆಗ್ಬೇಕಂತ ಈ ಮಾತನ್ನು ಹೇಳ್ತೀನಿ. ಜೈ ಭೀಮ್, ಜೈ ಟಿಪ್ಪು. ಈ ಫಿಶ್ ತಿಂದ್ರೆ ಇವಾಗ ಕ್ಯಾನ್ಸರ್ ರೋಗ ಅಂತಾರ. ಕ್ಯಾನ್ಸರ್ ರೋಗಕ್ಕೆ ಒಂದು ಹಾರ್ಟ್ ರೋಗ, ಕ್ಯಾನ್ಸರ್ ರೋಗ ಈ ಮೀನ್ ತಿಂದ್ರೆ ತುಂಬಾ ಜಲ್ದಿ ಅಟ್ಯಾಕ್ ಆಗ್ತಕ್ಕಂಥದ್ದು ಒಂದು ಸೃಷ್ಟಿ ಆಗ್ತಾ ಇದೆ. ಕೆಲವೊಂದು ಜನ ಇವಾಗ ಆಲ್ಮೋಸ್ಟ್ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಯಾರು ನೋಡಲ್ಲ. ಎಲ್ಲೆಲ್ಲಿ ಮಾರಾಟ ಆಗೈತೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡಿ ಮಾರ್ಕೆಟ್ ಕ್ರಾಸ್ MSK ಮಿಲ್ ಕಂಡಿ ಮಾರ್ಕೆಟ್ ಅಲ್ಲಿ ಆಗ್ಲಿ, ಮತ್ತೆ ಹಲವಾರು ಕಡೆ ಇದು ಮಾರಾಟ ಆಗ್ತಾ ಇದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಅವರಿಗೆ ಕಾನೂನು ಕ್ರಮ ತಗೊಂಡು ನಿಲ್ಲಿಸಬೇಕಂತ ನಮ್ಮ ಆಗ್ರಹ ಇದೆ. ಈ ವಿಷಯ ಏನಾದ್ರೂ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿರಿ? ನಮ್ಗೆ ಇವಾಗ ಬೆಳಗ್ಗೆ ಇದು ಸಂಬಂಧಪಟ್ಟ ಕೆಲವೊಬ್ರು ಹೇಳಿದ್ರು, ಅವರು ಕೇಳ್ಬಿಟ್ಟು ನಾವು ಇವಾಗ ಫೋಟೋ ವಿಜುವಲ್ಸ್ ಎಲ್ಲ ತಗೊಂಡ್ ಬಂದು ವಿಸಿಟ್ ಮಾಡಿದೀವಿ, ನೋಡಿದೀವಿ. ಹಾಗೆ ಇದು ನಾಳೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೆಮೊರಂಡಮ್ ಕೂಡ ಕೊಡ್ತೀವಿ.